ನೋಡಿ, ಎಲ್ಲ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಕೈ ಹಾಕ್ತಾ ಇದೆ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಈ ಹೈಕಮಾಂಡ್ ಕೈ ಹಾಕಿದೆ. ಪಟ್ಟಿ ಕೊಡಿ, ನಾವು ಫೈನಲ್ ಮಾಡ್ತೀವಿ ಅಂತ ಇದ್ದಾರೆ ಹೈಕಮಾಂಡ್ನವರು. ನಿನ್ನೆ ಡಿ ಕೆ ಒಂದು ಪಟ್ಟಿ ಕೊಟ್ಟಿದ್ದಾರೆ, ಕೆ ಸಿ ವೇಣುಗೋಪಾಲ್ ಅದನ್ನು ಪಡೆದಿದ್ದಾರೆ. ಸಿ ಎಂ ಜೊತೆಗೆ ಇನ್ನೂ ಕೂಡ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿಲ್ಲ. ಬದಲಾವಣೆ ಬಗ್ಗೆನೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಹೈಕಮಾಂಡ್. ಇನ್ನೆರಡು ದಿನಗಳಲ್ಲಿ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ. ಆ ಅಧಿವೇಶನ ಹತ್ತಿರ ಬಂದಾಗಲೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ನಿನ್ನೆ ಈ ಕೋಲಾರದ ಮಾಲೂರಿನಲ್ಲಿ ಸಿ ಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರು. ಅಧಿವೇಶನದೊಳಗಡೆಗೆ ನಾವು ಸಚಿವರಿಗೆ ಖಾತೆ ಹಂಚಿಕೆ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಖಾತೆ ಹಂಚಿಕೆ ಮತ್ತು ಇನ್ನೊಂದು ಇಬ್ಬರು ಸಚಿವ ಸ್ಥಾನ ಕೊಡಬೇಕು. ಅದೆಲ್ಲ ಇನ್ನೂ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮು ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡಲೇಬೇಕಲ್ಲ, ಮಾಡ್ತೀವಿ. ಸರ್, ಸಚಿವ ಸ್ಥಾನ ಹೇಳ್ತೀರಾ, ಇದು ಅಧಿವೇಶನ ಸಾಧ್ಯನಾ? ಸಚಿವ ಖಾತೆಗಳಂತೆ ಹಂಚಿಕೆ ಆಗ್ದಿರ ಹಂಚಿಕೆ ಮಾಡ್ತೀವಿ ರೀ, ಹಂಚಿಕೆ ಮಾಡ್ತೀವಿ, ತಲೆ ಕೆಡಿಸ್ಕೊಬೇಡಿ. ಇನ್ನು ಇದೆಲ್ಲದರ ಜೊತೆಗೆ ಬಂಡಾಯ ಬೇಗುದಿ ಇನ್ನೂ ಕೂಡ ನಿಲ್ತಾ ಇಲ್ಲ. ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ನಿಲ್ತಾ ಇಲ್ಲ. ತನ್ವೀರ್ ಸೇಠ್ ಅವರಿಗೆ ನೀವು ಮಂತ್ರಿ ಮಾಡಲೇಬೇಕು ಅಂತ ಆಗ್ರಹಿಸಿ ಪಂಜಿನ ಮೆರವಣಿಗೆ ಮಾಡಲಾಗಿದೆ. ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ಆಗಿರೋದು. ತನ್ವೀರ್ ಸೇಠ್ ಪರ ಅಭಿಮಾನಿಗಳು ಘೋಷಣೆಗೆ ಹೋಗೋದು ನಾವು ತೋರಿಸ್ತಾ ಇದ್ದೀವಿ, ಯಾವ ರೀತಿ ಪಂಜಿನ ಮೆರವಣಿಗೆ ಆಗ್ತಾ ಇದೆ ಅಂತ. ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ನೋಡಿ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದಾರೆ ಅಂತ. ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಯುವಕರು. ಇನ್ನು ರಾಯಚೂರದು ಕೂಡ ಅದೇ ರೀತಿಯ ಸ್ಥಿತಿ. ಹಂಪನಗೌಡ ಬಾದರ್ಲಿ ಅವರಿಗೆ ನೀವು ಯಾಕೆ ಮಂತ್ರಿ ಮಾಡಿಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಪ್ರಶ್ನೆ. ಸಿಂಧನೂರು ಕ್ಷೇತ್ರದ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಪರವಾಗಿ ವೀರಶೈವ ಲಿಂಗಾಯತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಾವು ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದವ್ರು ಹೇಳಿರೋದು ಕಾಂಗ್ರೆಸ್ ವೀರಶೈವ ಲಿಂಗಾಯತರನ್ನು ತುಳಿತಾ ಇದೆ. ಇನ್ನೊಂದು ಮಾತು ಹೇಳಿದ್ದಾರೆ, ಒಂದೇ ಸಲಕ್ಕೆ ನಾವು ಎಗರಿ ಬೀಳಲ್ಲ, ತಿರುಗಿ ಬಿದ್ದರೆ ಉಳಿಯಲ್ಲ. ಇದು ಅವರ ಎಚ್ಚರಿಕೆ. ಅಂದರೆ ಕಾಂಗ್ರೆಸ್ ವಿರುದ್ಧವೇ ನಾವು ಹೋರಾಟ ಮಾಡ್ತೀವಿ ಅಂತ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಲಿಂಗಾಯತ ಮುಖಂಡರು. ನಾವು ಒಂದೇ ಸಲಕ್ಕೆ ಎಗರಿ ಬೀಳಲ್ಲ, ತಿರುಗಿ ಬಿದ್ದರೆ ಯಾರೂ ಉಳಿಯಲ್ಲ ಅನ್ನುವಂಥದ್ದು ಅವ್ರ ಮಾತು. ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಒಂದು ಮಾತು ಹೇಳಿದ್ರಂತೆ, ವೀರಶೈವರು ಒಂದಾದರೆ ಮಾತ್ರ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಅಂತ. ಅದೇ ರೀತಿ ನಾವೆಲ್ಲರೂ ಕೂಡ ಒಂದಾಗ್ತೀವಿ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂದಿದ್ದಾರೆ ಕಾರ್ಯಕರ್ತರು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ನಡೀತಾ ಇದೆ? ಒಂದು ಕಡೆಗೆ ಎಲ್ಲವನ್ನೂ ಕೂಡ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಇನ್ನೂ ಕೂಡ ಅದು ಆಗ್ತಾ ಇಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ನೋಡಿ, ಅಧಿವೇಶನ ಬರ್ತಾ ಇದೆ. ಅಧಿವೇಶನ ಬಂದರೂ ಕೂಡ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಈ ಹೈಕಮಾಂಡ್ ಇಲ್ಲಿ ಕೈ ಹಾಕಿದೆ. ಅಂದರೆ ನೀವು ಮಾಡಬೇಡಿ, ನಾವೇ ಮಾಡ್ತೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ವೇಣುಗೋಪಾಲ್ ಇದರ ಎಲ್ಲ ವಿವರಗಳನ್ನು ಪಡೆದಿದ್ದಾರೆ. ಅದು ಒಂದು ಕಡೆ ತಲೆಬಿಸಿ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಮೈಸೂರಿನಲ್ಲೂ ಪ್ರತಿಭಟನೆ, ಈ ಕಡೆಗೆ ರಾಯಚೂರಿನಲ್ಲೂ ಪ್ರತಿಭಟನೆ. ರಾಜ್ಯಾದ್ಯಂತ ಒಂದು ಲೆಕ್ಕದಲ್ಲಿ ಈ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ವಲ್ಲ ಆ ನಾಯಕರ ಕಡೆಯವರು ಒಳಗಿಂದೊಳಗೆ ಕುದೀತಾ ಇದ್ದಾರೆ. ಏನು ನಡೀತಾ ಇದೆ ಹರೀಶ್? ರಂಗನಾಥ್, ಸರ್ಕಾರದಲ್ಲಿ ಆಯಾ ಪಕ್ಷಗಳ ಇನ್ವಾಲ್ವ್ಮೆಂಟ್ ಸಹಜವಾಗೇ ಇರುತ್ತೆ. ಆದರೆ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ, ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಅತಿಯಾದ ಹೈಕಮಾಂಡ್ನ ಇನ್ವಾಲ್ವ್ಮೆಂಟ್ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಬಹುಮುಖ್ಯವಾಗಿ ಸಂಪುಟ ಪುನಃ ವಿಸ್ತರಣೆಗೆ 2 ತಿಂಗಳು ತೆಗೆದುಕೊಂಡ್ರು. ಅದಾದ ನಂತರ ಈಗ ಖಾತೆಗಳ ಹಂಚಿಕೆ ಮಾಡಬೇಕು ಅಂದರೂ ಕೂಡ 1 ವಾರ ಆಯಿತು, ಇನ್ನೂ ಖಾತೆಗಳ ಹಂಚಿಕೆ ಆಗಿಲ್ಲ. ಇನ್ನು 2 ದಿವಸ ಬಿಟ್ಟರೆ ಅಧಿವೇಶನ ಶುರುವಾಗುತ್ತೆ. ಅಧಿವೇಶನಕ್ಕೆ ಅಟ್ಲೀಸ್ಟ್ ತಮ್ಮ ಇಲಾಖೆ ಬಗ್ಗೆ ಏನಾದರೂ ಸಚಿವರಿಗೂ ತಿಳ್ಕೊಬೇಕಲ್ಲ. ಯಾರು ಪ್ರಶ್ನೆ ಕೇಳಿದ್ರೆ ಶಾಸಕರುಗಳು ತಮ್ಮ ಇಲಾಖೆ ಬೇರೆ ಕನಿಷ್ಠ ಜ್ಞಾನನಾದರೂ ಬೇಕಲ್ಲ, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಸಂಜೆ ಒಳಗೆ ಖಾತೆ ಹಂಚಿಕೆ ಆಗುತ್ತೆ, ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ನಿನ್ನೆ ಸಂಜೆ ಕೂಡ ಆಗಲಿಲ್ಲ. ಮತ್ತು ಎಲ್ಲ ಸಚಿವರುಗಳು ಕೂಡ ಅದೇ ನಿರೀಕ್ಷೆಯಲ್ಲಿದ್ರು. ಯಾರ್ಯಾರು ಹೊಸ ಸಚಿವರಾಗಿದ್ದಾರೆ ಅವರೆಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದರು, ನಿನ್ನೆ ಸಂಜೆ ಅಷ್ಟೊತ್ತಿಗೆ ಆಗೋಗ್ಬಿಡುತ್ತೆ ಅನ್ನುವಂಥದ್ದು. ಆದರೆ ನಿನ್ನೆ ಕೂಡ ಆಗಿಲ್ಲ, ಇವತ್ತು ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಹೈಕಮಾಂಡ್ನಿಂದ ಯಾವಾಗ ತೀರ್ಥ ಪ್ರಸಾದ
ರಾಜ್ಯಕ್ಕೆ ಬರುತ್ತೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಅಂದರೆ ಅತಿಯಾದ ಹೈಕಮಾಂಡ್ನ ಇನ್ವಾಲ್ವ್ಮೆಂಟ್ ಇಲ್ಲಿ ಈ ಸರ್ಕಾರದ ಮೇಲೆ ಕಾಣ್ತಾ ಇರುವಂತಹದ್ದು. ಹೀಗಾಗಿ ಶಾಸಕರಿಗೂ ಬೇಸರ ಆಗಿದೆ, ಸಚಿವರಿಗೂ ಬೇಸರ ಆಗಿದೆ. 2 ತಿಂಗಳು ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ತಗೊಂಡ್ರು ಏನು ಭಿನ್ನಮತವನ್ನು ಏನಾದರೂ ಕಡಿಮೆ ಮಾಡೋಕ್ಕಾಯ್ತಾ? ಇಲ್ಲ. ಬೆಂಗಳೂರಿನಲ್ಲಿ ಅನೇಕ ಶಾಸಕರು, ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅವರ ಮನೆಗೆಲ್ಲ CM DK ಶಿವಕುಮಾರ್ ಅವರಿಗೆ ಸಮಾಧಾನವನ್ನು ಮಾಡಿರುವಂತಹದ್ದು. ತನ್ವೀರ್ ಸೇಠ್ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಮೈಸೂರು, ಅವ್ರನ್ನ ಭೇಟಿಯಾಗಿಲ್ಲ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಅನೇಕ ಹಿರಿಯ ಶಾಸಕರುಗಳು ಕೂಡ ಅಸಮಾಧಾನಗೊಂಡಿದ್ದಾರೆ, ಅವರನ್ನ ಇನ್ನೂ ಭೇಟಿ ಆಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇಲ್ಲಿ ಅಸಮಾಧಾನ ಉತ್ತರ ಕರ್ನಾಟಕ ಭಾಗದ ಶಾಸಕರಲ್ಲಿ ಇನ್ನೂ ಅಸಮಾಧಾನ ಇದೆ. ಮೈಸೂರಿನ ತನ್ವೀರ್ ಸೇಠ್ ಅವರಲ್ಲಿ ಇನ್ನೂ ಕೂಡ ಅಸಮಾಧಾನ ಇರುವಂಥ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಶಾಸಕರುಗಳು ಕೂಡ ಅಸಮಾಧಾನ ಇದೆ, ಇನ್ನೊಂದು ಕಡೆ ಸಚಿವರುಗಳು ಕೂಡ ಅಸಮಾಧಾನ ಇರತಕ್ಕಂಥದ್ದು. ಬಹು ಮುಖ್ಯವಾಗಿ ಇಷ್ಟೊತ್ತಿಗಾಗಲೇ ಖಾತೆ ಹಂಚಿಕೆ ಆಗಬೇಕಾಗಿತ್ತು. ಸಚಿವರು ಯಾವ್ಯಾವ ಇಲಾಖೆಗೆ ಏನೇನು ನೋಡ್ಕೊಳ್ಬೇಕು, ಯಾವ ಶಾಸಕರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಹೇಗೆ ಉತ್ತರವನ್ನು ಕೊಡಬೇಕು ಅಧಿವೇಶನದಲ್ಲಿ ಅನ್ನುವಂಥದ್ದು ಯಾವ ಸ್ಪಷ್ಟತೆಯೂ ಕೂಡ ಸಚಿವರಿಗಿಲ್ಲ. ಹೇಗೆ ಅಧಿವೇಶನದಲ್ಲಿ ಫೇಸ್ ಮಾಡ್ತೀರಿ ಅಂತಂದರೆ CM DK ಶಿವಕುಮಾರ್ ಅವರು ಹೇಳ್ತಾರೆ ಎಲ್ಲದಕ್ಕೂ ನಾನೇ ಉತ್ತರಿಸ್ತೇನೆ ಅಂತ. ಎಲ್ಲದಕ್ಕೂ CM DK ಶಿವಕುಮಾರ್ ಅವರೇ ಉತ್ತರಿಸ್ತಾರೆ ಅಂತ ಆದರೆ ಮತ್ತೆ ಸಚಿವ ಸಂಪುಟ ಯಾಕೆ ಬೇಕು ಅನ್ನುವಂಥದ್ದು. ಮತ್ತೆ BJP ಅವರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. BJPಯ ನಾಯಕರುಗಳು ಕೂಡ ಇದನ್ನೇ ಅಸ್ತ್ರವನ್ನಾಗಿಟ್ಕೊಂಡು ಅಧಿವೇಶನದಲ್ಲಿ ಹೋರಾಟವನ್ನು ಕೂಡ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಂಡಿರುವಂಥ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.